ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಆಕ್ಚುಲಿ ಬೆಳಗ್ಗೆನೆ ವ್ಲಾಗ್ ಶುರು ಮಾಡ್ತಿದ್ದೆ. ನನಗೆ ಬೆಳಗ್ಗೆ ಎದ್ದ ತಕ್ಷಣ ಶುರು ಮಾಡೋಣ ಅನ್ಕೊಂಡೆ. ಆದ್ರೆ ಕಾಲೇಜಿಗೆ ಫಸ್ಟೇ ಲೇಟ್ ಆಗಿ ಎದ್ದಿ ಕಾಲೇಜ್ಗೆ ರೆಡಿ ಆಗಿದ್ದೆ. ಸೊ ಅದಕ್ಕೆ ಆಮೇಲೆ ಕಾಲೇಜಿಂದ ಬಂದಾದ್ಮೇಲೆ ವ್ಲಾಗ್ ಶುರು ಮಾಡೋಣ ಅನ್ಕೊಂಡೆ. ಅಂದ್ರೆ ಮಧ್ಯಾಹ್ನ ಹಂಗೆ ಬೆಳಗ್ಗೆ ಹೋಗಿದ್ದೆ ಕಾಲೇಜ್ಗೆ. ಲ್ಯಾಬ್ ಇತ್ತು ಆಕ್ಚುಲಿ 8:30 10:30 2 ಅವರ್ಸ್ ಲ್ಯಾಬ್ ಇತ್ತು. ಆಮೇಲೆ ಕಾಲೇಜ್ಗೆ ಹೋಗಿ ನೋಡ್ತೀನಿ ಲ್ಯಾಬ್ ಕ್ಯಾನ್ಸಲ್ ಆಗೈತೆ. ಲ್ಯಾಬು ಟ್ಯೂಸ್ಡೇಗೆ ಹಾಕೋರು. ನಾನು ತಿಂಡಿ ಮಾಡ್ತಲೇ ಹೋಗಿದ್ದೆ. ಇವಾಗ ನಮ್ಮ ಅಮ್ಮ ಇಲ್ಲಿ ತಿಂಡಿ ಈಗ ಫುಲ್ಲು ರೆಡಿ ಮಾಡ್ತವ್ರೆ. ತಿಂಡಿ ಇಲ್ಲಿ ಚಿತ್ರಾನ್ನ. ನಮ್ಮ ಅಮ್ಮನ ಇಲ್ಲವ್ರೆ, ನಮ್ಮ ಅಣ್ಣನ ಇಲ್ಲವನೆ. ನಮ್ಮ ಅಣ್ಣ ಏನೋ ಸಾಮಾನ್ ಚೀಟಿ ಬರೀತವನೆ. ಲಾಸ್ಟ್ ವ್ಲಾಗ್ ಅಲ್ಲಿ ನಾನು ಹೇಳಿದ್ದೆ ಹಿಂಗೆ ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ಬರ್ತಿದೀನಿ ಅಂತ. ಆದ್ರೆ ಏನು ಪ್ಲಾನ್ ಎಲ್ಲ ಆಗೈತೆ, ಬಟ್ ಏನು ಪ್ರಿಪ್ರೇಷನ್ ಆಗಿಲ್ಲ ಗುರು. ಬಟ್ಟೆ ಏನು ಇಟ್ಕೊಂಡೇ ಇಲ್ಲ. ಈಗ ಬೇಗ ಬಟ್ಟೆ ಆದ್ರೂ ಇಟ್ಕೊಳ್ಳೋಣ. ಗೈಸ್ ಎಲ್ಲ ತಗೊಂಡಿದ್ದೀನಿ. ಬಟ್ಟೆ, ಚಾರ್ಜರು, ಒಂದು ಪವರ್ ಬ್ಯಾಂಕ್ ಮತ್ತೆ ಒಂದು ಟ್ರೈಪಾಡು. ಆಕ್ಚುಲಿ ಒಂದೇ ದಿನ ಗುರು ಟ್ರಿಪ್ಪು. ಇವತ್ತೋಗಿ ನಾಳೆ ಸಂಜೆ ಹಂಗೆ ಬರೋದು. ಸೊ ಅದಕ್ಕೆ ಎಲ್ಲ ರೆಡಿ ಎಲ್ಲ ಮಾಡ್ಕೊಂಡಾಯ್ತು. ಈಗೆಲ್ಲ ಇದನ್ನ ಬ್ಯಾಗಿಗೆ ತುಂಬಿಸೋಣ. I was sitting at a cafe, staring out the window, dreaming of a love like fire. Every moment led me to something, but I never could get higher. I was thinking one day maybe it happened. I believe in the magic, but ತಿಂಡಿ ಚಿತ್ರಾನ್ನ ಎಲ್ಲ ತಿಂದು ಆಯ್ತು. ಈಗ ಚಲೋ, ಈಗ 1 hour ಕ್ಲಾಸ್ ಐತೆ. ಕ್ಲಾಸ್ ಕಳ್ಕೊಂಡು ಬರೋಣ ಬೇಗ. ಒಂದು 12 ಗಂಟೆಗೆ ಬರೋಣ. ಚಲೋ ಸರಿ, ಬಾಯ್. ಕ್ರಾಸ್ ಅಣ್ಣ ಝೂಮ್ ಆಗ್ಬಿಟ್ಟು ಬೇಡಿ. ನಾನು ಹೇಳೋದೇನು ಗೊತ್ತಾ, ಇವತ್ತು ಧರ್ಮಸ್ಥಳಕ್ಕೆ ಹೋಗಿ ನಾಳೆ ಸುಬ್ರಹ್ಮಣ್ಯಕ್ಕೆ ಹಂಗೆ ಮಾಡಿರೋ ಪ್ಲಾನ್. ಈಗ ಗೈಸ್ ಕಾಲೇಜಿಂದ ಡೈರೆಕ್ಟ್ ಮನೆಗೆ ಬಂದ ತಕ್ಷಣ ಬೇಗ ಊಟ ಎಲ್ಲ ಮಾಡ್ಕೊಂಡೆ ಅಷ್ಟೊತ್ತಿಗೆ ನಮ್ಮ ಸುಶೀನುವ ಬಂದ. ಈಗ ಇಬ್ರು ಈಗ ಹೊಲ್ಟಿದೀವಿ. ಇವನು ಬ್ಯಾಗ್ ಎಲ್ಲ ರೆಡಿ ಮಾಡ್ಕೊಂಡವನೆ, ನಾನು ಬ್ಯಾಗ್ ಎಲ್ಲ ಫುಲ್ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಚಲೋ ಈಗ ಡೈರೆಕ್ಟ್ ಈಗ ಬಸ್ ಸ್ಟ್ಯಾಂಡಿಗೆ ಹೋಗಿ ಬಸ್ ಹತ್ಕೊಂಡು ಓಡೋಣ. ಗಾರ್ಡನ್ ಅಲ್ಲ ಸುಶಿ ನೋಡೋರು ಸುಮ್ ಬಗ್ಲುತ್ತಾ ಇರ್ತಾನೆ. ಸರಿ ಪಾಪ, ಬಾಯ್ ಚಾರ್ಲಿ. ಚಲೋ ಮಾ. ಗ್ರೀನ್ ಮ್ಯಾಚಿಂಗ್ ನಂಗೆ ಗೊತ್ತಿಲ್ಲ. ಬರಲ್ಲ ಗುರು. ಕ್ರಾಕ್ಸ್ ನ ತೊಳ್ಕೊಳ್ಳೋಣ ಅನ್ಕೊಂಡಿದ್ದೆ, ಆದ್ರೆ ನನ್ ಟೈಮೇ ಸಿಕ್ಕಿಲ್ಲ ಗುರು. ಗೈಸ್ ಏನೋ ಬಸ್ ಸ್ಟ್ಯಾಂಡಿಗೆ ಏನೋ ಬಂದ್ವಿ ಗುರು. ಅದ್ರ ಏನ್ ಗೊತ್ತಾ, ಇವಾಗ ಬಸ್ ಸಿಕ್ಕಿದ್ರು ಎಲ್ಲಿ ರಶ್ ಇರುತ್ತೆ ಅಂತ ಭಯ ಆಯ್ತೈತೆ. Mama always said remember, do good, stay classy, forget the things that just don't matter, and you'll be happy. It might not be so perfect, but it will. ಗೈಸ್ ಈಗ ಆಕ್ಚುಲಿ ಈಗ ಊಟಕ್ಕೆ ನಿಲ್ಸವ್ರೆ. ಸಕಲೇಶ್ಪುರಕ್ಕೆ ಈಗ ಬಂದಿದೀವಿ. ಈಗ ಇಲ್ಲಿ ಊಟಕ್ಕೆ ನಿಲ್ಸವ್ರೆ. ನಮ್ ಸುಶಿ ಬೇಗ ಹೋಗಿ ಊಟ ಮಾಡ್ಕೊಂಡು ಬಂದ. ಮನೇಲಿ ಏನೋ ಪುಳಿಯೋಗರೆ ತಿಂದಿದ್ದಂತೆ, ಸ್ವಲ್ಪ ಹೊಟ್ಟೆ ಹಸು ತಿತ್ತಂತೆ. ಸೊ ಅದಕ್ಕೆ ಬೇಗ ಹೋಗಿ ಏನ್ ತಿಂದೆ, ಪಲಾವ್ ತಿನ್ಕೊಂಡ್ ಬಂದ. ಹಂಗೆ ಅಲ್ಲಿಗೆ ಹೋಗಿ ಒಂದು ಚಕ್ಲಿ ಮತ್ತೆ ಒಂದು ಜ್ಯೂಸ್ ತಗೊಂಡ್ ಬಂದ್ವಿ. ಸೋರ್ತಿರೋದು ನೀರು ನೀರು ಅವಾಗಿಂದ ಈಗ ಸೋರ್ತೈತಾ? ಇಲ್ಲ ಅಲ್ಲ ಗೈಸ್. ಜ್ಯೂಸು ಕೋಲ್ಡ್ ಐತೆ. ಇಲ್ಲಿ ಬೇರೆ ಕ್ಲೀನ್ ಆಗಿ ಇಲ್ಲಿಂದಾನೆ ಬಿಸಿಲು ಗೊತ್ತೈತೆ. ಕೋಲ್ಡ್ ಇದ್ದಿದ್ದ ಆಮೇಲೆ ಫುಲ್ ವಾರ್ಮ್ ಆಗ್ಬಿಡುತ್ತೆ ಆಮೇಲೆ. ಸೊ ಅದಕ್ಕೆ ಈಗ ನಾನು ಸುಶಿ ಹತ್ಲಾಗ ಜ್ಯೂಸ್ ಇವಾಗ ಕಾಣಿಸ್ತಿಲ್ವಲ್ಲ. ಮ್ಯಾಟ್ ಸ್ಕಿನ್ ಹಾಕ್ಸಿದೀನಲ್ಲ. ಮಂಡ್ಯ ಹತ್ರ ಹಳ್ಳಿನ ಗಾಯ್ಸ್ ಅಂತೂ ಸ್ವಲ್ಪ ತಾದ್ಮೇಲೆ ಬಸ್ ಹೊರಡ್ತು. ಟೈಮ್ ನೋಡಿ 3 ಗಂಟೆ ಆಗೈತೆ. ಹಬ್ಬ ಅಂದ್ರೆ ಒಂದು 5-5:30 ಅಷ್ಟೊತ್ತಿಗೆ ರೀಚ್ ಆಗ್ತೀವಿ. 5 ಗಂಟೆಗೆ ಕಂಡಕ್ಟರ್ ಲೇಟ್ ಆಗೋದು. ಅದೇ 5 ಗಂಟೆ 5:30. ಗೈಸ್ ಕಿಟಕಿನ ಕ್ಲೋಸ್ ಮಾಡ್ಕೊಬಿಡೋಣ, ಸುಮ್ಮನೆ ಗಾಳಿ ಬಂದ್ರೆ ಹಿಂಸೆ. ಗೈಸ್
ಜ್ಯೂಸ್ ಇನ್ನೂ ಸ್ವಲ್ಪ ಉಳ್ದೈತೆ, ಆದ್ರೆ ಇವಾಗ ಪ್ರೆಸೆಂಟ್ ಇಲ್ಲಿ ಬಸ್ಸಲ್ಲಿ ಕುಡಿಯೋಕ್ಕಂತೂ ಆಗಲ್ಲ ಗುರು. ಅದಕ್ಕೆ ಚಕ್ಲಿ ತಿನ್ನೋಣ ಅಂತ. ಚಕ್ಲಿನೂ ಗ್ರೀನು, ಇನ್ ಸ್ವೆಟರ್ನು ಗ್ರೀನು, ಬ್ಯಾಗು ಗ್ರೀನು. ನೋಡಿ ಗೈಸ್, ಆಕ್ಚುಲಿ ನಾನು ಇವಾಗ ಸೀಟನ್ಯಾಗ ಎಕ್ಸ್ಚೇಂಜ್ ಮಾಡ್ಕೊಂತೀನಿ. ಸುಶಿ ಮುಂಚೆ ಇಲ್ಲಿದ್ದೆ, ಆಕ್ಚುಲಿ ನಾನು ಆ ಕಡೆ ಸೈಡ್ ಕೂತಿದ್ನಲ್ಲ, ಒಂಚೂರು ವೀವೇ ಇರ್ಲಿಲ್ಲ ಗುರು. ಅದಕ್ಕೆ ಇಲ್ಲಿ ಲೆಫ್ಟ್ ಸೈಡಿಗೆ ಈಗ ಬಂದಿದ್ದೀನಿ. 3 ಸೀಟ್ ಬಿಟ್ಕೊಟ್ಟಿದ್ದೀನಿ ಮಲ್ಕಳ್ಳಿ ಅಂತ. ಸಾಂಗ್ ಕೇಳೋಣ ಅಂದ್ರೆ ಒಂಚೂರು ಅಂದ್ರೆ ಚೂರು ಟವರೇ ಇಲ್ಲ ನೋಡಿ. ಆಕ್ಚುಲಿ ಇಷ್ಟೊತ್ತವರೆಗೂ ಸಾಂಗ್ ಕೇಳ್ತಿದ್ದೆ, ಬಟ್ ಈಗ ನೆಟ್ವರ್ಕ್ ಎಲ್ಲ ಹೋಯ್ತಲ್ಲ. ಗೊತ್ತಾಯ್ತಿಲ್ವ ನಂಗೂ ಹಿಂಗೆ ಗೈಸ್. ಅಂತೂ ಫೈನಲ್ ಆಗಿ ಧರ್ಮಸ್ಥಳಕ್ಕೆಲ್ಲ ರೀಚ್ ಆದ್ವಿ. ಕರೆಕ್ಟಾಗಿ ಟೈಮ್ ಒಂದು 5 ಗಂಟೆ ಹಂಗೆ ರೀಚ್ ಆದ್ವಿ. ಏನ್ ಪ್ಲಾನ್ ಅಂದ್ರೆ ನಮ್ ಸುಶಿ ಇದೆ ಆಕ್ಚುಲಿ. ಈಗ ಪ್ಲಾನು ಏನಂದ್ರೆ ಈಗ ಫಸ್ಟ್ ಒಳಗೆ ಹೋಗಿ ಫಸ್ಟ್ ಸ್ನಾನ ಮಾಡೋಣ ಅಂತ. ಸೊ ಅದಕ್ಕೆ ಹಿಂಗೆ ಸ್ವಲ್ಪ ಹಂಗೆ ಮುಂದೆ ನೆಡ್ಕೊಂಡೋದ್ರೆ ಯಾವುದೋ ಬೇರೆ ಆಟೋಗಳೇನೋ ಸಿಗುತ್ತಂತೆ. ಅಂದ್ರೆ ಈ ಆಪೆ ಆಟೋ ಅಂತದ್ದು. ಒಂದು 5 ರೂಪಾಯಿನೋ ಕೊಟ್ರೆ ಏನೋ, ಅಥವಾ 5 ರೂಪಾಯಿನೋ 10 ರೂಪಾಯಿನೋ ಕೊಟ್ರೆ ಏನೋ ಕರ್ಕೊಂಡೋಗಿ ಬಿಡ್ತಾರಂತೆ. ಇಲ್ಲಿ ಇವರು ಬಸ್ ಕಂಡಕ್ಟರ್ ಅವ್ರು ಹೇಳ್ತಿದ್ರು. ಏನ್ ಪ್ಲಾನ್ ಹೇಳ ಸುಶಿ, ನೀನೇ ಪ್ಲಾನ್ ಏನು? ಏನ್ ಪ್ಲಾನ್ ಗೊತ್ತಾ, ಫಸ್ಟ್ ಒಳಗೆ ಹೋಗಿ ಸ್ನಾನ ಎಲ್ಲ ಮಾಡ್ಕೊಂಡು ಆಮೇಲೆ ಈ ಬ್ಯಾಗ್ ಬರೀ ನಮ್ಮ ಹತ್ರ ಬರೀ 2 ಬ್ಯಾಗ್ ಐತಲ್ಲ, ಈ 2 ಈ 2 ಬ್ಯಾಗ್ ನ ಅಲ್ಲೇ ಆಫೀಸ್ ರೂಮ್ ಹತ್ರ ಇಟ್ಬಿಟ್ಟು ದರ್ಶನ ಮಾಡ್ಕೊಂಡು ಆಮೇಲೆ ಡೈರೆಕ್ಟ್ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಅಂದ್ರೆ ಕುಕ್ಕೆಗೆ ಹೋಗಿ ಅಲ್ಲಿ ರೂಮ್ ಬುಕ್ ಮಾಡಿ ಆಲ್ಟ್ ಆಗೋಣ ಅಂತ. ನಾಳೆ ಬೆಳಗ್ಗೆ ಹಂಗೆ ಸುಬ್ರಹ್ಮಣ್ಯ ಸ್ವಾಮಿದು ದರ್ಶನ ಮಾಡ್ಕೊಂಡು ಆಮೇಲೆ ಹಾಸನ್ ಕಡೆಗೆ ಓಡೋಣ ಅಂತ. ಅಕಸ್ಮಾತ್ ಏನಾದ್ರು ಇದು ಈಗ ನಾವು ಪ್ಲಾನ್ ಮಾಡಿದೀವಲ್ಲ, ಇದೇನಾದ್ರು ಒಂದು 7 ಗಂಟೆ ಅಷ್ಟೊತ್ತಿಗೆ ಏನು ಆಗಿಲ್ಲ ಅಂದ್ರೆ, ಪ್ಲಾನ್ ವರ್ಕ್ ಆಗ್ಲಿಲ್ಲ ಅಂದ್ರೆ ಇಲ್ಲೇ ಧರ್ಮಸ್ಥಳದಲ್ಲೇ ರೂಮ್ ಬುಕ್. ಯಾಕಂದ್ರೆ 7 ಗಂಟೆ ಆದ್ಮೇಲೆ ಇದು ಸುಬ್ರಹ್ಮಣ್ಯ ಇದು ಕುಕ್ಕೆಗೆ ಇದಿಲ್ವಂತೆ, ಬಸ್ ಇಲ್ವಂತೆ. ಚಲೋ ಗೈಸ್ ಹಂಗೆ ಒಂದು ಆಟೋ ಸಿಕ್ತಣ್ಣ. ಎಷ್ಟಣ್ಣ? 20 ರೂಪಾಯಿ. ಗೈಸ್ ಈಗ ಹಂಗೆ ಇಲ್ಲಿ ನಡ್ಕೊಂಡ್ ಬರ್ತಾ ಆಟೋ ಅಂಕಲ್ ಸಿಕ್ಬಿಟ್ರು ಅಂತೂ ಫೈನಲ್ ಆಗಿ. ಬನ್ನಿ ಫಸ್ಟ್ ನದಿ ಕಡೆಗೆ ಹೋಗೋಣ. ಸದ್ಯ ಗುರು ಅಂತೂ ಒಳೆ ಕಡೆ ಬಂದ್ವಿ. ಈಗ ಬನ್ನಿ ಫಸ್ಟ್ ಹೋಗಿ ಸ್ನಾನ ಮಾಡ್ಕೊಳ್ಳೋಣ. ನನ್ನ ಪ್ಲಾನ್ ಪ್ರಕಾರ ಆಗ್ತೈತೆ, ಬಟ್ ಅದು ಪ್ಲಾನ್ ಪ್ರಕಾರ ವರ್ಕೌಟ್ ಆದ್ರೆ ಓಕೆ. ಒಂದು 7:30 ಅಷ್ಟೊತ್ತಿಗೆಲ್ಲ ದರ್ಶನ ಎಲ್ಲ ಮುಗಿಸಿದ್ರೆ ಓಕೆ. ಗೈಸ್ ಆಕ್ಚುಲಿ ದೇವಸ್ಥಾನ ಏನೋ ಅಷ್ಟೊಂದೇನು ಇವತ್ತೇನು ರಶ್ ಏನ್ ಇಲ್ವಂತೆ. ನಾನು ಆಟೋ ಅಂಕಲ್ ಅನ್ ಕೇಳಿದೆ. ಮತ್ತೆ ಇಲ್ಲಿ ನೀರ್ ನೋಡಿ ಗೈಸ್. ಫಸ್ಟ್ ನಮ್ ಸುಶಿ ಹೋಗ್ಲಿ, ಅಂದ್ರೆ ಹೋಗಿ ಒಂದ್ ಸ್ನಾನ ಮಾಡ್ಕೊಂಡ್ ಬರ್ಲಿ. ಲಗೇಜ್ ಎಲ್ಲ ನಾನು ಇಲ್ಲೇ ಕುತ್ಕೊಂಡು ನೋಡ್ಕೊತಿರ್ತೀನಿ. ಅವನ್ದಾದ್ಮೇಲೆ ನೆಕ್ಸ್ಟ್ ನಾನು ಹೋಗ್ತೀನಿ. ಅವಾಗ ಸುಶಿ ಲಗೇಜ್ ಎಲ್ಲ ನೋಡ್ಕೊತಾನೆ. ಲಗೇಜ್ ಅಲ್ಲಿ ಅಂದ್ರೆ ಬ್ಯಾಗ್ ಅಲ್ಲಿ ಏನಿಲ್ಲ ಗುರು, ಬರೀ ಒಂದ್ ಜೊತೆಗೆ ಬಟ್ಟೆ ಮತ್ತೆ 2 ಚಾರ್ಜರ್ ಅಷ್ಟೇ. ನನ್ ತುಂಬಾ ಐತೆ. ನಿಂದೇನಪ್ಪ ಐತೆ? ಬೆಡ್ಶೀಟ್ ಎಲ್ಲ ತಗೊಂಡ್ ಬಂದ. ಶರ್ಟ್, ಟೀ ಶರ್ಟ್, ಒಂದ್ ಪ್ಯಾಂಟು. I can be funny, I can. ಹೆಂಗಿತ್ತಪ್ಪ ಸ್ನಾನ? ಫುಲ್ ತಣ್ಣೀರಿತ್ತ ಇಲ್ಲ ಬೆಚ್ಚಗಿತ್ತ ಏನೋ? ಚಕ್ರಂ be lovely, I can be what you dream of, but I've been patient and I'm sick of waiting. Maybe I just won't find love every time I think I'm at the. ಗೈಸ್ ಅಂತೂ ಫೈನಲ್ ಆಗಿ ಇಬ್ರದು ಸ್ನಾನ ಎಲ್ಲ ಆಯ್ತು. ತಲೆ ಬಚ್ಕತವನೆ. ಸೊ ಈಗ ದರ್ಶನ ಮಾಡಕ್ಕೆ ಹೋಗೋಣ ಬನ್ನಿ. ಟೈಮ್ ಬಂದು ಒಂದು 5:45 ಆಗೈತೆ ಗುರು. ಒಂದು 7:30 ಅಷ್ಟೊತ್ತಿಗೆ ಎಲ್ಲ ದರ್ಶನ ಎಲ್ಲ ಆದ್ರೆ ಒಳ್ಳೇದು. ಆಯ್ತಾ ಬಾ ಗೈಸ್. ದೇವಸ್ಥಾನ ಕಡೆ ಏನೋ ಬಂದ್ವಿ. ಇವಾಗ ಏನಾರು ಬ್ಯಾಗ್ ಏನಾರು ಅಲ್ಲಿ ಇಡಿಸ್ಬಾರ್ದು ಆಫೀಸ್ ರೂಮ್ ಅಲ್ಲಿ. ಸುಶಿ ಏನ್ಲ ಅದು? ಗೈಸ್ ಫೈನಲಿ ಆಹಾ ಇಲ್ಲಿಗೆ ಬಂದ್ರೆ ಏನ್ ಸಮಾಧಾನ ಗುರು. Right guy, then it turns into ashes.
'cause fairy tales are lies. Mama always said remember. ಗೈಸ್, ಅಕಾರ್ಡಿಂಗ್ ಟು ಪ್ಲಾನ್, ಈ ಪ್ಲಾನ್ ಸ್ವಲ್ಪ ಚೇಂಜ್ ಆಗಿದೆ. ಏನಂದ್ರೆ ಇವತ್ತು ಧರ್ಮಸ್ಥಳದಲ್ಲೇ ಆಲ್ಟ್ ಆಗೋದು ಅಂತ ಆಯ್ತು. ನಾನು ಸುಶಿಗ್ ಬರ್ತಾ ಹೇಳ್ದೆ, ನೋಡ್ ಸುಶಿ, ಇವತ್ತು ಪಕ್ಕ ಧರ್ಮಸ್ಥಳದಲ್ಲೇ ಆಲ್ಟು ಆಗ್ತೀವಿ, ಪಕ್ಕ ಧರ್ಮಸ್ಥಳದಲ್ಲೇನು ಊಟ ಮಾಡ್ತೀವಿ ಅಂತ ಇವ್ನಿಗೆ ಹೇಳ್ದೆ. ಸೊ ಈಗ ಅದು ಹಂಗೆ ಆಯ್ತು. ಏನೋ ನಾರ್ಮಲ್ ಆಗಿ ರಜಾ ಇದ್ದಿದ್ರೆ ಇನ್ನು ಬೇರೆ ಬೇರೆ ಕಡೆ ಹೋಗ್ಬಿಟ್ಟು ಬರ್ಬೋದಿತ್ತು. ಏನಂತಿಲ್ಲ? ಎಲ್ಲೂ ಹೋಗೋದಪ್ಪ ಈಗ ಮಂತ್ರಾಲಯ ಗೈಸ್. ನೆಕ್ಸ್ಟ್ ಟ್ರಿಪ್ ಆಕ್ಚುಲಿ ಬಸ್ಸಲ್ಲಿ ಹಂಗೆ ಬರ್ತಾ ಪ್ಲಾನ್ ಆಗ್ತಿದ್ವಿ, ನೆಕ್ಸ್ಟ್ ಮಂತ್ರಾಲಯ ಕಡೆಗೆ ಹೋಗ್ಬಿಟ್ಟು ಬರೋಣ ಅಂತ. ಟ್ರೈನಲ್ಲಿ ಇರ್ತಾರೆ, ಯಾವ ಚಪ್ಪಲಿ ಹೊಡಿಬೇಕಪ್ಪ ನಿಂಗೆ? ಆಂಟಿ ಇವಂದೇ ಪ್ಲಾನ್ ಹೇಳ್ಬೇಕು. ಫಸ್ಟ್ ಹೇಳಿದ್ದೆ ನಂಗೆ ಇವನು ಮಂತ್ರಾಲಯಗೂ ಹೋಗ್ಬಿಟ್ಟು ಬರ್ಬೋದಿತ್ತಲ್ಲೋ ಅಂತ. ನಾನ್ ಶಿವಮೊಗ್ಗ ಕೇಳಿತ್ತು, ಶಿವಂದೂರಿಗೆ. ಗೈಸ್, ಅಂತೂ ಫೈನಲ್ ಆಗಿ ರೂಮ್ ಎಲ್ಲ ಬುಕ್ ಮಾಡಾಯ್ತು. 309 ಸಿಕ್ಕೈತೆ ರೂಮ್ ನಂಬರು. ಫಸ್ಟ್ ಬ್ಯಾಗ್ ಎಲ್ಲ ಇಟ್ಬಿಟ್ಟು ಡೈರೆಕ್ಟ್ ಆಮೇಲೆ ದರ್ಶನ ಮಾಡಕ್ ಹೋಗೋಣ. ಗೈಸ್, AC ರೂಮು ಬುಕ್ ಮಾಡಿರೋದು, ಅದು ನಮ್ ಸುಶಿ ಹೋಗಿ ಬುಕ್ ಮಾಡಿದ್ದು. ಕುಲ್ಜಾ ಸಿಮ್ ಸಿಮ್ ಇದಿಷ್ಟು ಯಾವ ಗೈಸ್, ये देखो गाइस 309 ಬಲಗಾಲಿಟ್ಟು ಒಳಗಡೆ ಬನ್ನಿ. ಅಪ್ಪ ಚಲೋ ಗಾಯ್ಸ್. ಸರಿ, ಅದ್ಲಾಗೆ ಹೊಡದ ದೇವಸ್ಥಾನಕ್ಕೆ ಸ್ಲಿಪ್ಪರು ಬಿಚ್ಚನ ಹತ್ಲಾಗ ಇಲ್ಲೇ ಬೆಸ್ಟ್ ಸುಶಿ. ಇಲ್ಲ ಅಷ್ಟು ದೂರ ನಡಿಬೇಕಲ್ಲ, ಬಿಚ್ಚನ ಇಲ್ಲ ಗಾಯ್ಸ್. ಹತ್ಲಾಗ ಸ್ಲಿಪ್ಪರ್ ಇಲ್ಲೇ ಬಿಚ್ಚನ ಅನ್ಕೊಂಡ್ವಿ. ಸಾಕ್ ಬಾ. AC ರೂಮ್ ಅಲ್ಲ ಕಣ ಸುಶಿ, ಅದೇನೋ ಗೊತ್ತಿಲ್ಲ ಗುರು. ಮಾತ್ರ ಧರ್ಮಸ್ಥಳದಲ್ಲಿ ಹಿಂಗ್ ಸಂಜೆ ಹೊತ್ತು, ರಾತ್ರಿ ಹೊತ್ತು ಇಲ್ಲಿ ಹೊರಗಡೆ ಬಂದು ನೋಡಿದ್ರೆ ಏನೋ ಒಂಥರ ಮನ್ಸಿಗೆ ಸಮಾಧಾನ. ಏನಂತಿಲ್ಲ? ಒಬ್ರೊಬ್ರಿಗೆ ಒಂದೊಂದ್ ತರ. ಅದೇ ನಿಂಗೆ ಯಾವ ತರ ಅದೇಳು? ವೈಬು ಒಂಥರ ಚಿಂದಿ ಗುರು. ಈ ಕಡೆ ಸೈಡ್ ವೈಬು ಒಂಥರ ಕ್ರೇಜಿ. ಮಾತ್ರ ಇಲ್ಲಿ ಎಷ್ಟು ಸಲನಾದ್ರೂ ಬನ್ನಿ ಧರ್ಮಸ್ಥಳಕ್ಕೆ, ಬೋರು ಬೇಜಾರು ಏನೋ ಅನ್ಸದೇ ಇಲ್ಲ ಗುರು. ಗೈಸ್, ಕರೆಕ್ಟಾಗಿ ಈಗ ನಾನು ಮತ್ತೆ ಸುಶಿ ರೂಮ್ ಬುಕ್ ಮಾಡಿದೀವಲ್ಲ, ಅದು ದೇವಸ್ಥಾನದಿಂದ ಕರೆಕ್ಟಾಗಿ ಇಲ್ಲಿ ರೂಮ್ ವರ್ಗ ಕರೆಕ್ಟಾಗಿ 1 ಕಿಲೋಮೀಟರ್. Do good, stay classy, forget the things that just don't matter, and you'll be happy. It might not be so. ಗೈಸ್, ನಾನು ನಿಮಗೆ ಮತ್ತೆ ದರ್ಶನ ಎಲ್ಲ ಮುಗಿಸ್ಕೊಂಡು ಆದ್ಮೇಲೆ ಸಿಗ್ತೀನಿ ಗೈಸ್. ಬಾಯ್. ಗೈಸ್, ದರ್ಶನ ಎಲ್ಲ ಮಾಡ್ಕೊಂಡು ಈಗ ಇಲ್ಲಿ ಊಟ ಮಾಡೋಣ ಅಂತ ಈಗ ಬಂದಿದ್ದೀವಿ. Perfect, but it will be worth it if you choose to. ಗೈಸ್, ಊಟ ಎಲ್ಲ ಆಗ್ತಿದ್ದಂಗೆ ಇಲ್ಲೇ ಎಕ್ಸಿಟ್ ಅಲ್ಲಿ ಒಂದು ಐಸ್ ಕ್ರೀಮ್ ಇತ್ತು. ಸೊ ಈಗ ತಿನ್ನೋಣ ಅಂತ ಅನ್ಕೊಂಡ್ವಿ. ಯಾವ್ದ್ಲ? ಯಾವ್ದು ಒಂದೇಳು? ಆ ಜಾವಮ್ಮ ಜಲ್ದಿ. You are so lovely, lovely like my biggest fan. Just love me, love me the way no one can. Rediscover happiness, be all that I can be. More freedom, a little less lonely and love. ಗುರು, ಅಂತೂ ಫೈನಲ್ ಆಗಿ ಎಲ್ಲ ಮುಗೀತು ಗುರು. ಸ್ವಲ್ಪ ಅಲ್ಲೇ ಫೈನಲ್ ಆಗಿ ಎಲ್ಲ ಅಂತಿದ್ಯಾ? ನಂಗೆ ಇಲ್ಲಿ ಬರೀ ನೀನು ವಿಡಿಯೋ ಆನ್ ಮಾಡಿದಾಗ ಆನೆದೇ ಬರ್ತದೆ. ಏನು ಆನೆದು ನೋಡಿಲಿ? ಆನೆದ? ಇವನ್ ಒಳ್ಳೆ ಗುರು, ಬರೀ ಆನೆದೇ ನೋಡ್ಕೊಂಡು ಬರ್ತಿದ್ದ ಅತ್ಲಾಗಿ ಅಲ್ಲಿ. ಈಗಲೂ ಅದೇ ಬಂತು. ನಾ ಏನ್ ಮಾಡ್ಲಿ ತೆಗಿದ ತಕ್ಷಣ ನೋಡಿ. ಗೈಸ್, ಈಗ ರೂಮ್ ಕಡೆಗೆ ಈಗ ಹೋಗ್ತಿದೀವಿ. ಊಟ ಎಲ್ಲ ಆಯ್ತು. ಆಕ್ಚುಲಿ ಊಟ ತುಂಬಾನೇ ಬೇಗ ಮಾಡಿದ್ವಾ. ಆಕ್ಚುಲಿ ಊಟ ಮಾಡಿದ್ 7:30. ಇವಾಗ ಟೈಮು 9 ಗಂಟೆ. ನಾನು ಮಾಮೂಲಿ ಮಾಡ್ತಿದ್ದೆ ಊಟ ಒಂದು 10 ಗಂಟೆ ಹಂಗೆ ಊಟ ಮಾಡ್ತಿದ್ದ. ವೈಟಿಂಗ್ ಫಾರ್ ದ ಲಿಫ್ಟ್. ಬಂತು ಗ್ರೌಂಡ್ ಅಲ್ಲೇ ಬಂತು. ಕುಲ್ಜಾ ಸಿಮ್ ಸಿಮ್.
ಗೈಸ್ ಇದು ಲಿಫ್ಟ್ ನೋಡಿ ಫುಲ್ ಟಚ್ ಸ್ಕ್ರೀನ್. ಯಾವ್ದ ನಮ್ಮ ಫ್ಲೋರ್ ಸೆಕೆಂಡ್ ಅಲ್ಲ? ಸುಶಿ ಬಾಪ. ಹಾ ಏನು ಏಕೆ ವಾ ಗೌಸ್ ಹೋಗಿ ಗಾಯ್ಸ್ ಅತ್ಲಾಗಿ ವ್ಲಾಗು ಎಂಡ್ ಮಾಡೋಣ ಅಂತ ಅನ್ಕೊಂಡೆ. ಬಟ್ ನಂಗಂತೂ ಸೀರಿಯಸ್ಲಿ ಎಂಡ್ ಮಾಡಕ್ ಏನ್ ಅಷ್ಟೊಂದು ಮನ್ಸೇ ಬರ್ತಿಲ್ಲ ಗುರು. ಅಂದ್ರೆ ಇನ್ನುವ ವ್ಲಾಗ್ ಮಾಡೋಣ ನಿಮ್ಗೆ, ಇನ್ನುವ ಅಂದ್ರೆ ನಾವೇನೇನು ಮುಂದಕ್ಕೆ ಮಾಡ್ತೀವಿ, ಏನೇನು ಮಾತಾಡ್ತೀವಿ ಅದೆಲ್ಲ ನಿಮ್ ಜೊತೆ ಎಲ್ಲ ಶೇರ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಸೊ ನೋಡೋಣ. ಆಕ್ಚುಲಿ ಈಗ ಟೈಮ್ ನೋಡಿ 9. ಅಪ್ಪ ಸದ್ಯ ಗುರು ನಾವು ಹಂಗೆ ಹೋಯ್ತಾ ಹಂಗೆ ಟವಲ್ ಅಂಡರ್ವೇರ್ ಎಲ್ಲ ಇಟ್ಬಿಟ್ಟು ಹೋಗಿದ್ವಿ ಸ್ವಲ್ಪ ಡ್ರೈ ಆಗಕ್ಕೆ. ವ್ಲಾಗರಮ್ಮ ಗೈಸ್ ಫಸ್ಟ್ ನೀರ್ ಕುಡಿಯೋಣ. ಡುಮ್ಮಿ ನೋಡಿ ನಮ್ಮ ಹುಡುಗಂಗೆ 5G ನೆಟ್ವರ್ಕ್ ಸಿಕ್ತಿಲ್ಲ ಅಂತ. ನೀರ್ ಹಿಡಿತಾ ಎಲ್ಲಿಂದ ಹಂಗಾರೆ ಕಿಟಕಿ ಹಾಕಪ್ಪ ಬೇಡ. ಇಲ್ಲ ಕಣ, ಕಿಟಕಿಯಿಂದ ಏನು ಬಂದಿಲ್ಲ. ಅಲ್ಲ ಇವನಿಗೆ 5G ನೆಟ್ವರ್ಕ್ ಸಿಕ್ತಿಲ್ಲ ಅಂತ ಕಿಟಕಿ ಎಲ್ಲ ತಕೊಂಡ್ಬಿಟ್ಟವನೆ. ಈಗ ಸಿಗ್ತೈತಲ್ಲ. ಸೊಳ್ಳೆ ಬರ್ದೆ ಅಂತ ನಾನಿದ್ರೆ ನನ್ ಮಗ ಅಲ್ಲ ರಾತ್ರಿ ನಾನ್ ಮಲಗಕ್ಕಾಗಲ್ಲ ಸೊಳ್ಳೆ ಬಂದು. ಇಲ್ಲ ಒಂದ್ರಲ್ಲೇ ನೋಡು ಇಲ್ಲಿ ಇಲ್ವಾ ಕೊಟ್ಟಿಲ್ವಾ? ಚಾಪನ್ ಕೊಟ್ಟವ್ರು ಅಷ್ಟೆಲ್ಲೋ ಹೋಗಲ್ಲ. ನನ್ನ ಪೇಷಂಟ್ ಅಷ್ಟೇ ಮಗನೇ ನಾನು ಬೆಡ್ಶೀಟು ತರಲಿಲ್ಲ ಗುರು. ನಾನ್ ಸುಮ್ನೆ ಅದೇ ಇನ್ನೇನು ರೂಮಲ್ಲೇ ಇರುತ್ತೆ ಅನ್ಕೊಂಡಿ. ನೋಡು ಬೆಡ್ಶೀಟು ಇಲ್ಲ. ಹೋಗಿ ಇಸ್ಕೊಳ್ಳೋಣ ಕೇಳಿದ್ರೆ ಕೊಡ್ತಾರ ಕಣ. ಗೈಸ್ ನಂದು ವಿವೋ ಫೋನಲ್ಲೂ ಚಾರ್ಜ್ ಇರಲಿಲ್ಲ, 28% ಇತ್ತು. ಇವಾಗ ಹಾಕಿದ್ದೀನಿ. ಸೊ ನಂದು ಇದ್ರಲ್ಲಿ ಇರ್ಲಿಲ್ಲ. ನನ್ ಮಗ ನೆಟ್ವರ್ಕ್ ಸಿಕ್ತಿಲ್ಲ ಅಂತ ಫುಲ್ಲು ಒದ್ದಾಡ್ತವ್ ಗುರು. ಹುಷಾರ್ ಕಣ್ಣ ಫೋನ್ ಬಿಡ್ಸ್ಯಾ. ಲಿಟ್ರಲಿ ಇವಾಗ ಟೈಮು ಎಷ್ಟಾಗೈತೆ ಗೊತ್ತಾ ಗುರು. ನೋಡಿ ನನ್ ಕಣ್ಣೆಲ್ಲ ಒಳ್ಳೆ ನಿದ್ದೆಗೆ ಇವಿ ಒಂಥರ ಕಣ್ಣೆಲ್ಲ ಒಂಥರ ಆಗೈತೆ. ನೋಡಿ ಟೈಮು ಆಕ್ಚುಲಿ 1 ಗಂಟೆ ಆಗೈತೆ. ಅಂತೂ ಫೈನಲ್ ಆಗಿ ಬ್ಲಾಗ್ ಎಲ್ಲ ಎಡಿಟ್ ಎಲ್ಲ ಆಯ್ತು ಗೈಸ್. ನಮ್ ಸುಶಿಗೋ ನಾನು ಹೇಳ್ತಿದ್ದೀನಿ ಇಲ್ಲೋ ನೀನ್ ಹೋಗಿ ಮಲ್ಕೊಳ್ಳೋ ಅಂತ. ಬಟ್ ಇವ್ನು ಹೋಗಿ ಮಲ್ಕತೇನೆ ಇಲ್ಲ. ಆರಾಮಾಗಿ ಫೋನ್ ಇಟ್ಕೊಂಡು ಕೂತವನೆ. ನಂಗೇನಾರ ಇವನಂಗೆ ಏನಾರು ಇದ್ದಿ ಆರಾಮಾಗಿ ಅವಾಗಲೇ ಮಲ್ಕೊಳ್ವೆ. ಗೈಸ್ ಇಲ್ಲಿವರೆಗೆ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬ್ರೆ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಬ್ಲಾಗು ಹೆಂಗ್ ಅನ್ನಿಸ್ತು ಪ್ಲೀಸ್ ಗೈಸ್ ಕಮೆಂಟ್ ಮಾಡಿ. ಬ್ಲಾಗ್ ಸ್ವಲ್ಪ ಲೆಂತಿ ಆಗೇನೆ ಇತ್ತು. ಸುಮಾರು ಜನ ಕೇಳ್ತಾನಿದ್ರಿ ಗುರು ಸ್ವಲ್ಪ ಬ್ಲಾಗು ಸೌಂಡ್ ಕಡಿಮೆ ಕೊಡಲ್ಲ, ವ್ಲಾಗು ಲೆಂತಿಯಾಗಿ ಮಾಡು, ಮತ್ತೆ ಎಲ್ಲರೂ ಹೊರಗಡೆ ಹೋಗಿ ಮಾಡು ಅಂತ. ಸೊ ಅಂತೂ ಫೈನಲ್ ಆಗಿ ಹೊರಗಡೆನೂ ಬಂದಿದ್ದೀನಿ. ಬ್ಲಾಗು ಲೆಂತು ಐತೆ. ಹೆಂಗ್ ಅನ್ನಿಸ್ತು ಗೈಸ್ ಪ್ಲೀಸ್ ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. Mama said, you better stay classy. Mama said, you better be happy.